ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರಾಜ್ಯಾದ್ಯಂತ ನಡೀತಿರುವಂತಹ SIR ವೋಟರ್ ಐಡಿ ಮರು ಪರಿಶೀಲನೆ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. 2002ರ ವೋಟರ್ ಲಿಸ್ಟ್ ಅನ್ನ ಹೇಗೆ ನೀವು ಡೌನ್ಲೋಡ್ ಮಾಡಬೇಕು ಮತ್ತು ಹೇಗೆ ನಿಮ್ಮ ಸಂಬಂಧಿಕರ ಅಥವಾ ತಂದೆ ತಾಯಿ ಹಾಗೂ ಪತಿ ಪತ್ನಿಯರ ಹಾಗೂ ತಮ್ಮ ವೋಟರ್ ಐಡಿನ ಹೇಗೆ ಸರ್ಚ್ ಮಾಡ್ಕೊಬೇಕು, ಹೇಗೆ ಅರ್ಜಿನ ಸಲ್ಲಿಸಬೇಕು, ಹೇಗೆ ಅಪ್ಲಿಕೇಶನ್ ಫಿಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಿರ್ಬೋದು NVSP. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಉದ್ಯೋಗ ಬಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾಕೆಂದರೆ ಹೇಳೋ ಇನ್ಫಾರ್ಮೇಷನ್ ಪೂರ್ತಿಯಾಗಿ ತಮಗೆ ಅರ್ಥ ಆಗೋದಿಲ್ಲ, ಅದಕ್ಕೋಸ್ಕರ ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಿರ್ಬೋದು. ಮೊದಲಿಗೆ NVSP ಅಂತ ವೆಬ್ಸೈಟನ್ನು ಓಪನ್ ಮಾಡಬೇಕಾಗತ್ತೆ, ಅಥವಾ voters.eci.gov.in ಈ ವೆಬ್ಸೈಟನ್ನು ಓಪನ್ ಮಾಡಬೇಕು. ಶಾರ್ಟ್ ಫಾರ್ಮಲ್ಲಿ NVSP ಅಂತ ಟೈಪ್ ಮಾಡಿದ್ರೆ ಸಾಕಾಗುತ್ತೆ. ಇಲ್ಲಿ ನಿಮಗೆ ECI ಅಂತ ಕಾಣಿಸ್ತಿದೆ, ಸಿಟಿಸನ್ ಸರ್ವಿಸ್ ಪೋರ್ಟಲ್ ಓಪನ್ ಮಾಡಬೇಕಾಗತ್ತೆ. ಅದು ಓಪನ್ ಮಾಡಿದ್ರೆ ನಿಮಗೆ ಮೇಲ್ಗಡೆ ಈ ರೀತಿಯಾದ ಆಪ್ಷನ್ ಕಾಣಿಸುತ್ತೆ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR 2026 ಅಂತ ಕಾಣಿಸುತ್ತೆ. ಇಲ್ಲಿ ಸರ್ಚ್ ಯುವರ್ ನೇಮ್ ಲೀಸ್ಟ್ ಇನ್ SIR ಅಂದ್ರೆ 2002ರ ಲೀಸ್ಟು ಇಲ್ಲಿ ನಿಮಗೆ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಮೊದಲಿಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎರಡು ರೀತಿಯ ಆಪ್ಷನ್ ಅನ್ನ ತೋರಿಸಲಾಗುತ್ತೆ. ಎರಡು ರೀತಿಯಾಗಿ ತಮ್ಮ ಹೆಸರನ್ನ ಅಥವಾ ತಮ್ಮ ಸಂಬಂಧಿಕರನ್ನ ನೇಮನ್ನ ಹುಡುಕಬಹುದಾಗಿರ್ತದೆ, ತಮ್ಮ ವೋಟರ್ ಐಡಿನ ಹುಡುಕಬಹುದಾಗಿರ್ತದೆ. ಸರ್ಚ್ ಬೈ ಎಲೆಕ್ಟ್ರಿಕಲ್ ಡೀಟೇಲ್ಸ್ ಇಲ್ಲಿ ಮೇಲ್ಗಡೆ ಬ್ಲೂ ಅಲ್ಲಿ ಕಾಣಿಸ್ತಿರ್ಬೋದು. ಇನ್ನೊಂದು ಸರ್ಚ್ ಇನ್ ಲಾಸ್ಟ್ SIR ಈ ರೋಲ್ ಅಂತ ಕಾಣಿಸ್ತಿದೆ. ಮೊದಲಿಗೆ ಸರ್ಚ್ ಬೈ ಎಲೆಕ್ಟ್ರಾಲ್ ಡೀಟೇಲ್ಸ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಹೇಗೆ ಸರ್ಚ್ ಮಾಡಬೇಕು ಅಂದ್ರೆ ತಮ್ಮ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ, ಹಾಗೂ ಡಿಸ್ಟಿಕ್ಕು ಹಾಗೂ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಎಲ್ಲವನ್ನು ಕಂಪಲ್ಸರಿ ಮಾಡಲೇಬೇಕು ಅಂತೇನಿಲ್ಲ. ತಮಗೆ ಯಾವ ಡೀಟೇಲ್ಸ್ ಇಷ್ಟರಲ್ಲಿ ಯಾವ್ದು ಗೊತ್ತಿದೆಯೋ, ಇಲ್ಲಿ 9 ಆಪ್ಷನ್ಸ್ ಇದಾವೆ. 9 ಆಪ್ಷನ್ಸ್ ಅಲ್ಲಿ ಕಂಪಲ್ಸರಿ ಸ್ಟೇಟ್ ಒಂದನ್ನು ಸೆಲೆಕ್ಟ್ ಮಾಡಿ ಹಾಗೂ ತಮ್ಮ ಹೆಸರನ್ನ ಹಾಕಿ, ಮಿಕ್ಕಿದ್ದು ಡೀಟೇಲ್ಸ್ ಏನಾದ್ರು ಗೊತ್ತಿದ್ದಲ್ಲಿ ತಾವು ಡೀಟೇಲ್ಸ್ ಅನ್ನ ಮೆನ್ಷನ್ ಮಾಡಿ ಕ್ಯಾಪ್ಚರ್ ಐಡಿನ ಹಾಕಿ ಸರ್ಚ್ ಬಟನ್ ಕ್ಲಿಕ್ ಮಾಡಿದ್ರೆ ತಮ್ಮ ಡೀಟೇಲ್ಸ್ ಓಪನ್ ಆಗುತ್ತೆ. ಅಕಸ್ಮಾತ್ ತಮ್ಮ ವೋಟರ್ ಐಡಿ ಏನಾದ್ರು ಸಿಗ್ಲಿಲ್ಲ, ತಮ್ಮ ಸಂಬಂಧಿಕರ ವೋಟರ್ ಐಡಿ ನಂಬರ್ ಸಿಗ್ಲಿಲ್ಲ, ಪಾರ್ಟ್ ನಂಬರ್ ಸಿಗ್ಲಿಲ್ಲ, ಸೀರಿಯಲ್ ನಂಬರ್ ಸಿಕ್ಕಿಲ್ಲ ಅಂದ್ರೆ ಇನ್ನೊಂದು ವಿಡಿಯೋದಲ್ಲಿ ಸೇಮ್ ಉದ್ಯೋಗ ಬಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹೇಗೆ ತಮ್ಮ ಪಾರ್ಟ್ ನಂಬರ್ ಹಾಗೆ ಕ್ರಮ ಸಂಖ್ಯೆ ಭಾಗ ಸಂಖ್ಯೆನ ಹೇಗೆ ಹುಡುಕ್ಬೇಕು, ವೋಟರ್ ಐಡಿನ ಹೇಗೆ ಸರ್ಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋದಲ್ಲಿ. ಆ ವಿಡಿಯೋನ ನೋಡಿದ್ರೆ ತಮಗೆ ಈಸಿಯಾಗಿ ಈ ವಿಡಿಯೋನು ಹೆಲ್ಪ್ ಆಗುತ್ತೆ. ಮೊದಲಿಗೆ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಿ, ಡಿಸ್ಟಿಕ್ ತಿಳಿದಿದ್ರೆ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡಿ, ಹಾಗೂ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಏನಾದರೂ ಅಂದ್ರೆ ವಿಧಾನಸಭಾ ಕ್ಷೇತ್ರದ ಮಾಹಿತಿ ಇದ್ದಲ್ಲಿ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೂ ಪೂಲಿಂಗ್ ಸ್ಟೇಷನ್ ನಂಬರ್ ಅಥವಾ ನೇಮ್ ಇಲ್ಲಿ ನೀವು ಸರ್ಚ್ ಬಟನ್ ಅಲ್ಲಿ ತಮ್ಮ ಈ ಹಿಂದೆ 2002ರಲ್ಲಿ ತಮ್ಮ ತಂದೆ ತಾಯಿ ಅಥವಾ ಸಂಬಂಧಿಕರು ಯಾವ ಪೋಲಿಂಗ್ ಬೂತ್ ಅಲ್ಲಿ ವೋಟ್ ಹಾಕಿದರೆ ಅನ್ನೋ ಕನ್ಫರ್ಮೇಶನ್ ಏನಾದ್ರು ಇತ್ತು ಅಂದ್ರೆ ಇಲ್ಲಿ ಸರ್ಚ್ ಮಾಡಿದ್ರೆ ಪೋಲಿಂಗ್ ಸ್ಟೇಷನ್ ಡೀಟೇಲ್ಸ್ ಬರುತ್ತೆ, ಅವಾಗ ಈಸಿಯಾಗಿ ಸರ್ಚ್ ಮಾಡಬಹುದಾಗಿರ್ತದೆ. ಅಥವಾ ಪಾರ್ಟ್ ನಂಬರ್ ಅಥವಾ ಸೀರಿಯಲ್ ನಂಬರ್ ಎಂಟ್ರಿ ಮಾಡಬಹುದು. ಹಾಗೂ ಎಲೆಕ್ಟ್ರೋಲ್ ಫುಲ್ ನೇಮ್ ಇನ್ ಲಾಸ್ಟ್ SIR ಅಂದ್ರೆ ಈ ಹಿಂದೆ 2002ರಲ್ಲಿ SIR ಅಲ್ಲಿ ಹೇಗೆ ತಮ್ಮ ಹೆಸರಿತ್ತು ಅನ್ನೋದನ್ನ ಅಂದಾಜಾಗಿ ಹಾಕಿದ್ರೆ ತಮ್ಮ ಡೀಟೇಲ್ಸ್ ಬರುತ್ತೆ. ಹಾಗೂ ಏಜು ಎಲೆಕ್ಟ್ರಾಲ್ ಏಜ್ ಮೆನ್ಷನ್ ಮಾಡಬೇಕು. ಹಾಗೂ ರಿಲೇಟಿವ್ ಟೈಪ್ ಹಾಗೂ ಎಲೆಕ್ಟ್ರಾಲ್ ರಿಲೇಟಿವ್ ಫುಲ್ ನೇಮ್ ಅಂದ್ರೆ ಇಲ್ಲಿ ಏನು SIR ಬಳಸಿ ಅಪ್ಲಿಕೇಶನ್ ಅನ್ನ ಹಾಕಿರ್ತೀರೋ ಅವರ ತಂದೆ ತಾಯಿ ಅಥವಾ ಸಂಬಂಧಿಕರ ಹೆಸರನ್ನ ಹಾಕಿದೆ ಕ್ಯಾಪ್ಚರ್ ಐಡಿನ ಮೆನ್ಷನ್ ಮಾಡಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫುಲ್ ಡೀಟೇಲ್ಸ್ ಬರುತ್ತೆ. ಸಾಕಷ್ಟು ಜನರ ಡೀಟೇಲ್ಸ್ ಬರುತ್ತೆ, ಸ್ವಲ್ಪ ಸರ್ಚ್ ಮಾಡಿದ್ರೆ ತಮ್ಮ ಡೀಟೇಲ್ಸ್ ಕೂಡ ಸಿಗುತ್ತೆ. ಹಾಗೆ ಇನ್ನೊಂದು ರೀತಿಯಾಗಿ ಮಾಡೋದು ಅನ್ನೋದಾದ್ರೆ ಇನ್ನೊಂದು ರೀತಿ ಸರ್ಚ್ ಇನ್ ಲಾಸ್ಟ್ SIR ಈ ರೋಲ್ ಈ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕರ್ನಾಟಕ ಸ್ಟೇಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ V1 ಬಟನ್ ನ ಕ್ಲಿಕ್ ಮಾಡಿ. V1 ಬಟನ್ ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಈ ರೀತಿಯಾದ ಎರಡು ಆಪ್ಷನ್ಸ್ ಓಪನ್ ಆಗುತ್ತೆ. ಇಲ್ಲಿ 2002ರ ಪೂರ್ತಿ ಎಲೆಕ್ಟ್ರಲ್ ರೋಲ್ ಲೀಸ್ಟ್ ಓಪನ್ ಆಗುತ್ತೆ, ಡೌನ್ಲೋಡ್ ಆಗುತ್ತೆ PDF ಫಾರ್ಮೆಟ್ ಅಲ್ಲಿ. ಅಲ್ಲಿ ತಮ್ಮ ಹೆಸರನ್ನ ಅಥವಾ ತಮ್ಮ ವೋಟರ್ ಐಡಿ ನಂಬರ್ ಏನಾದ್ರು ಇದ್ದರೆ ಅಥವಾ ಪಾರ್ಟ್ ನಂಬರ್ ಇನ್ನೇನಾದ್ರು ರಿಲೇಟಿವ್ ನೇಮ್ ಇದ್ದರೆ ಸರ್ಚ್ ಬಟನ್ ಅಲ್ಲಿ ಹಾಕಿ ಸರ್ಚ್ ಮಾಡ್ಕೊಂಡು ನೋಡ್ಕೊಬೋದಾಗಿರ್ತದೆ. ಹಾಗೂ ಸಿಗಲಿಲ್ಲ ಅಂದ್ರೆ ಎಕ್ಸಾಮ್ ಸರ್ಚ್ ಯುವರ್ ನೇಮ್ ಇನ್ 2002 ಎಲೆಕ್ಟ್ರಲ್ ರೋಲ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸರ್ಚ್ ಬೈ ಡಿಸ್ಟಿಕ್ ಇರುತ್ತೆ, ತಮ್ಮ ಯಾವ ಡಿಸ್ಟಿಕ್ ಇಂದ ನೀವು ವೋಟ್ ಅನ್ನ ಮಾಡಿದಿರಿ ಅನ್ನೋ ಮಾಹಿತಿ ಕೇಳುತ್ತೆ, ಅದನ್ನ ಮೆನ್ಷನ್ ಮಾಡಿ. ಹಾಗೆ ಸೆಲೆಕ್ಟ್ ಸ್ಟೇಟ್ ಬಗ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೂ ಎಂಟರ್ ಯುವರ್ ನೇಮ್ ಹಾಕ್ಬೋದು ಅಥವಾ ಯಾವ್ದಾನ ಒಂದು ಕನ್ಫರ್ಮ್ ಅಂದ್ರೆ ಒಂದು ಐಡೆಂಟಿಟಿ
ಹೆಸರಾಗ್ಬೋದು, ತಮ್ಮ ರಿಲೇಟಿವ್ ನೇಮ್ ಆಗ್ಬೋದು, ಅಥವಾ ಕಾನ್ಸ್ಟಿಟ್ಯೂನ್ಸಿ ನೇಮ್ ಆಗಿರ್ಬೋದು, ಯಾವುದಾದ್ರೂ ಒಂದನ್ನ ಇಲ್ಲಿ ಮೆನ್ಷನ್ ಮಾಡಿ ಸರ್ಚ್ ಅಂತ ಕ್ಲಿಕ್ ಮಾಡಿದ್ರೆ ತಮಗೆ ಪ್ರತಿಯೊಂದು ಡೀಟೇಲ್ಸ್ ಕೂಡ ಫೆಚ್ ಆಗ್ತಾ ಹೋಗುತ್ತೆ. ಅಲ್ಲಿ ತಮ್ಮ ಡೀಟೇಲ್ಸ್ ಅನ್ನ ಹುಡ್ಕೊಬೋದಾಗಿರ್ತದೆ. ಈ ರೀತಿಯಾಗಿ ತಮ್ಮ ವೋಟರ್ ಐ ಡಿ ನಂಬರ್ ಹಾಗೂ ಈ ಹಿಂದೆ SIR ಅಂದ್ರೆ 2002ರ SIR ಡೀಟೇಲ್ಸ್ ಅಲ್ಲಿ ತಮ್ಮ ಹೆಸರು, ವೋಟರ್ ಐ ಡಿ ನಂಬರ್ ಅಥವಾ ಕ್ರಮ ಸಂಖ್ಯೆ ಅಥವಾ ಭಾಗ ಸಂಖ್ಯೆ ಇನ್ನಿತರ ಮಾಹಿತಿನ ಪಡ್ಕೊಬೋದಾಗಿರ್ತದೆ. ಹಾಗೂ ವೋಟರ್ ಐ ಡಿ ಏನಾದ್ರು ಸಿಗದೆ ಹೋದರೆ ceokarnataka.gov.in ಈ ವೆಬ್ಸೈಟ್ ಅನ್ನು ಓಪನ್ ಮಾಡಿ ಸ್ಕ್ರಾಲ್ ಮಾಡಿ ಕೆಳಗಡೆ ಬಂದ್ರೆ ತಮ್ಮ ವೋಟರ್ ಐ ಡಿಯನ್ನು ಹುಡುಕುವುದು ಅಥವಾ ಸರ್ಚ್ ಯುವರ್ ಎಲೆಕ್ಟ್ರೋಲ್ ಅನ್ನೋ ಆಪ್ಷನ್ಸ್ ಇರುತ್ತೆ. ಆಪ್ಷನ್ ಅನ್ನು ಕ್ಲಿಕ್ ಮಾಡಿದ್ರೆ ತಮ್ಮ ವೋಟರ್ ಐ ಡಿನ ಸರ್ಚ್ ಮಾಡಬಹುದಾಗಿರ್ತದೆ. ಅಲ್ಲೂ ಕೂಡ 3 ರೀತಿಯಾದ ಆಪ್ಷನ್ಸ್ ಇರುತ್ತೆ. ಒಂದು ಮೊಬೈಲ್ ನಂಬರ್ ಏನಾದ್ರು ಅಪ್ಡೇಟ್ ಆಗಿದ್ದಲ್ಲಿ ಮೊಬೈಲ್ ನಂಬರ್ ಅನ್ನ ಹಾಕಿ ಅಪ್ಡೇಟ್ ಮಾಡ್ಕೊಬೋದಾಗಿರ್ತದೆ. ಅಥವಾ ಮೊಬೈಲ್ ನಂಬರ್ ಅನ್ನ ನೀಡಿಲ್ಲ ಅನ್ನೋದಾದ್ರೆ ತಮ್ಮ ವೋಟರ್ ಐ ಡಿ ನಂಬರ್ ಇದ್ದು ತಮ್ಮ ಕ್ರಮ ಸಂಖ್ಯೆ, ಭಾಗ ಸಂಖ್ಯೆ ಡೀಟೇಲ್ಸ್ ಗೊತ್ತಿಲ್ಲ ಅನ್ನೋದಾದ್ರೆ ತಮ್ಮ ವೋಟರ್ ಐ ಡಿ ನಂಬರ್ ಹಾಗೂ ತಮ್ಮ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ವ್ಯೂ ಡೀಟೇಲ್ಸ್ ಅಂತ ಆಪ್ಷನ್ಸ್ ಬರುತ್ತೆ. ಆ ಆಪ್ಷನ್ ಅನ್ನ ಕ್ಲಿಕ್ ಮಾಡಿದ್ರೆ ತಮ್ಮ ಫುಲ್ ಡೀಟೇಲ್ಸ್ ಫೆಚ್ ಆಗುತ್ತೆ. ತಮ್ಮ ಸಂಬಂಧಿಕರ ತಮ್ಮ ವೋಟರ್ ಐ ಡಿ, ಪೋಲಿಂಗ್ ಸ್ಟೇಷನ್, ಕ್ರಮ ಸಂಖ್ಯೆ ಪ್ರತಿಯೊಂದರ ಮಾಹಿತಿ ಕೂಡ ಸಿಗುತ್ತೆ. ಹಾಗೂ ಆಗಲಿಲ್ಲ ಅಂದ್ರೆ ತಮ್ಮ ವೋಟರ್ ಐ ಡಿನೇ ಸಿಗದೆ ಇದ್ದಲ್ಲಿ ಮತ್ತೊಂದು ಆಪ್ಷನ್ಸ್ ಇದೆ. ತಮ್ಮ ನೇಮ್, ರಿಲೇಟಿವ್ ನೇಮ್ ಹಾಗೂ ತಮ್ಮ ವಯೋಮಿತಿ, ಜೆಂಡರ್ ಹಾಗೂ ಯಾವ ಕಾನ್ಸ್ಟಿಟ್ಯೂನ್ಸಿ ಹಾಗೆ ಯಾವ ಡಿಸ್ಟಿಕ್, ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಮತ್ತೊಮ್ಮೆ ಸರ್ಚ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆವಾಗ ಸಾಕಷ್ಟು ಜನಗಳ ಲೀಸ್ಟ್ ಓಪನ್ ಆಗುತ್ತೆ. ಅಲ್ಲಿ ತಮ್ಮ ಹೆಸರು ಹುಡುಕಬಹುದಾಗಿರ್ತದೆ. ತಮ್ಮ ರಿಲೇಟಿವ್ ನೇಮ್ ಅಥವಾ ತಮ್ಮ ಏಜ್ ಅಥವಾ ಹೆಸರನ್ನ ಹಾಕಿ ಕೂಡ ಸಾಕಷ್ಟು ತಮ್ಮ ಹೆಸರನ್ನ ಹುಡ್ಕೊಬೋದಾಗಿರ್ತದೆ. ಸಾಕಷ್ಟು ರೀತಿಯಾಗಿ ಸರ್ಚ್ ಮಾಡಿ ತಮ್ಮ ವೋಟರ್ ಐ ಡಿ ಡೀಟೇಲ್ಸ್ ಅನ್ನ ಪಡೆಯೋದಕ್ಕೆ ಆಪ್ಷನ್ ಅನ್ನ CO ಕರ್ನಾಟಕ ಅಥವಾ ಚುನಾವಣಾ ಆಯೋಗ ಈಸಿಯಾಗಿ ಮಾಡಿಕೊಟ್ಟಿದೆ. ಆ ಲಿಸ್ಟ್ ಅನ್ನ ಉಪಯೋಗಿಸ್ಕೊಂಡು ತಮ್ಮ ಎನ್ರೋಲ್ಮೆಂಟ್ ಅನ್ನ SIR ಫಾರಂ ಅನ್ನ ಫಿಲ್ ಮಾಡಬಹುದಾಗಿರ್ತದೆ. ಅಪ್ಲಿಕೇಶನ್ ಫಾರಂ ಅನ್ನ ಯಾರು ತಿದ್ದಕ್ಕೆ ಹೋಗಬೇಡಿ. ಅದಕ್ಕಾಗಿ BLO ನೀಡಿದಂತ SIR ಫಾರಂಗಳನ್ನ ಒಂದಲ್ಲ 2 ಕಾಪಿ ಜೆರಾಕ್ಸ್ ಮಾಡಿಕೊಂಡು ತದನಂತರ ಅಪ್ಲಿಕೇಶನ್ ಫಾರಂ ಅನ್ನ ಫಿಲ್ ಮಾಡೋದು ಮರಿಬೇಡಿ. ಫಿಲ್ ಮಾಡಿದ ತಕ್ಷಣ ತಮ್ಮ ಮನೆಗೆ ಹತ್ತಿರಕ್ಕೆ BLOಗಳು ಬಂದು ಅಪ್ಲಿಕೇಶನ್ ಫಾರಂ ಅನ್ನ ಪಡೆಯಲಿದ್ದಾರೆ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಉಪಯುಕ್ತ ಆದರೆ ಶೇರ್ ಮಾಡೋದು ಮರಿಬೇಡಿ. ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹಾಗೂ ಇನ್ನಿತರ ಉತ್ತಮ ವಿಡಿಯೋಕ್ಕಾಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಬಟನ್ ಅನ್ನು ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.